ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮ ಮನೆಯಲ್ಲಿ ಚಪಾತಿಯನ್ನು ಮಾಡ್ತಾಯಿದ್ದೀವಿ. ಚಪಾತಿಗೆ ಏನಪ್ಪ ಅಂದರೆ ಬೀಟ್ರೋಟ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಗ್ರೈಂಡರಿಗೆ ಕಾಯಿ ಹಾಕೊಂಡಿದ್ದೀವಿ. ಲವಂಗ, ಚಕ್ಕೆ, ಅರಶಿನದ ಪುಡಿ, 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್, ಬೆಳ್ಳುಳ್ಳಿ ಒಂದೊಳಗೆ, ಜೀರಿಗೆ, ಹಸಿರು ಮೆಣಸಿಕಾಯಿ, ಹಸಿ ಶುಂಠಿ. ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆಯನ್ನು ಹಾಕೊಳ್ಳೋಣ. ಸಾಸಿವೆ ಹಾಕ್ಕೊಂಡು ನೀರುಳ್ಳಿ ಹಾಕ್ಕೊಂಡು ಟೊಮೆಟೊ ಹಣ್ಣು ಹಾಕ್ಕೊಳ್ಳೋಣ. ಟೊಮೆಟೊ ಹಣ್ಣು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗಾಗಲೇ ನಾವು ಬೇಯಿಸಿಟ್ಕೊಂಡಿರೋಂಥ ಬೀಟ್ರೋಟು, ಹೆಚ್ಕೊಂಡು ಬೇಯಿಸಿರೋ ಬೀಟ್ರೋಟು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಬೇಯಿಸ್ಕೊಂಡು ಗೂರಾಡ್ಕೊಂಡು ನಾವು ಖಾರ ಏನಾಗಲೇ ಇಟ್ಕೊಂಡಿರ್ತೀವಿ ಅದನ್ನು ಅದರೊಳಗಡೆ ಹಾಕಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಇದು ದೋಸೆ ಜೊತೆ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಚಪಾತಿಲಿ ಬೇಕಾ ಅದರಲ್ಲೂ ಮಾಡ್ಕೊಳ್ಳಿ. ನಿಮಗೆ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದೇ ಖಾರದ ಜೊತೆಗೆ. ಬೇಡ ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ರುಚಿಗೆ ಸ್ವಲ್ಪ ಗೂರಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಾಗುತ್ತೆ. ಚಪಾತಿ ಜೊತೆ ಬೇಕಂದರೆ ಅದ್ರ ಜೊತೆಲಿ ಊಟ ಮಾಡ್ಬೋದು. ದೋಸೆ ಜೊತೆ ಬೇಕಂದರೆ ಅದರಲ್ಲಿ ಊಟ ಮಾಡ್ಬೋದು. ಸ್ವಲ್ಪ ಕುದಿ ಬಂದಮೇಲೆ ಕಾಯನ್ನು ಹಾಕ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.